ಬಿಲ್ಡಿಂಗ್ ಆಗಿರ್ತಕ್ಕಂಥ 33 ಅಡಿ ವಿಲೇಜ್ ಮ್ಯಾಪ್ ರಸ್ತೆ ಇದು. ಈ ವಿಲೇಜ್ ಮ್ಯಾಪ್ ರಸ್ತೆಗೆ ನೋಡಿ ಅಟ್ಯಾಚ್ ಆಗಿ ನೀವೇನು ನೋಡ್ತಾ ಇದ್ದೀರಾ, ಈ ತೆಂಗಿನ ತೋಟ ಇರುವಂಥದ್ದು 1 ಎಕರೆ, ಕರೆಕ್ಟಾಗಿ 1 ಎಕರೆ ಬರ್ತದೆ ನೋಡಿ. ಇದ್ರಲ್ಲಿ ಪಕ್ಕದಲ್ಲೇ ನಿಮ್ಗೆ ಪವರ್ ಕಲೆಕ್ಷನ್ ಇದೆ, ನಿರಂತರ ಜ್ಯೋತಿ ಕರೆಂಟ್ ಇದೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರ್ತದೆ, ನಿಮ್ಗೊಂದು 100 ಅಡಿ ಮೇಲೆ ಬರ್ತದೆ ಫ್ರಂಟೇಜು. ಫುಲ್ಲು ತೆಂಗಿದೆ. ಇದರಲ್ಲಿ 2 ಬೋರ್ವೆಲ್ ಇವೆ, ಅದ್ಬಸ್ತ್ ಮಾಡಿ ಎಲ್ಲ ಕಲ್ಲು ಹಾಕೊಂಡವ್ರೆ. ಎಲ್ಲ ಒಳ್ಳೆ ನೀರಾವರಿ ಬೆಲ್ಟ್ ಇದು. ಟೋಟಲಾಗಿ ಎಲ್ಲ ಒಟ್ಟು ನಿಮಗೆ ಒಂದು 80 ತೆಂಗಿನ ಮರ ಬರ್ತವೆ. ಎಲ್ಲ ತಿಪ್ಟೂರು ನಾಟಿ ಮರಗಳಿವು ಎಲ್ಲ. ಇವಾಗ ಒಂದು 6 ವರ್ಷ 7 ವರ್ಷ ಆಗಿರ್ತಕ್ಕಂಥ ಮರಗಳು ಇವೆಲ್ಲ ನೋಡಿ. ಎಲ್ಲ ಫಸಲಿದೆ ಮರದಲ್ಲಿ. ಒಳ್ಳೆ ಬಾಕ್ಸ್ ಟೈಪ್ ಇದೆ, 4 ಮೂಲೆ ಕರೆಕ್ಟಾಗಿ ಚೌಕಟ್ಟಾಗಿದೆ ಜಮೀನು. ಎಲ್ಲ ಫಸ್ಲೆಲ್ಲ ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಫಸ್ಲುಗಳು. ಒಂದು ಬೋರ್ವೆಲ್ಲು ನೋಡಿ, ಎಲ್ಲ ಕೈಗೆ ಅಟ್ಕಿಸ್ತದೆ ಫಸ್ಲೆಲ್ಲ. ನೋಡಿ ಅದೇ ಮೇನ್ ರೋಡಲ್ಲಿ ಬಸ್ ಹೋಯ್ತಾ ಇದೆ ನೋಡಿ, ಅದೇ ಮೇನ್ ರೋಡ್. ನಿಮ್ಗೆ ಬಸ್ ಸ್ಟಾಪಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ, ವಿಲೇಜಿಂದ ಕೂಡ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇದೊಂದು ಕ್ಲಿಯರ್ ಆಗಿದೆ, ಸಿಂಗಲ್ RTC ಬರ್ತದೆ. 1 ಎಕರೆ ಕೋಕೋನಟ್ ಫಾರ್ಮ್ ಇದು. ಇದರಲ್ಲಿ 2 ಬೋರ್ವೆಲ್ ಇವೆ, 1 ರನ್ನಿಂಗ್ ಇದೆ. ಅದಕ್ಕೂ ಮೋಟ್ರ್ ಹಾಕೊಂಡ್ರೆ ಒಳ್ಳೆ ನೀರು ನೋಡಿ. ಇದು ಬಂದು ಮಳವಳ್ಳಿ ತಾಲೂಕು ಬರ್ತದೆ, ಮಂಡ್ಯ ಡಿಸ್ಟಿಕ್ ಬರ್ತದೆ. ನೀವು ಬ್ಯಾಂಗ್ಳೂರಿಂದ ಈ ಲೊಕೇಶನ್ ಬಂದು ಒಂದು 85 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ ಒಂದು 65 ಕಿಲೋಮೀಟ್ರು. ಇದೊಂದು ಕ್ಲಿಯರ್ ಆಗಿದೆ, ಲೀಗಲ್ ಆಗಿದೆ ಪ್ರಾಪರ್ಟಿ. ಡೈರೆಕ್ಟ್ ನೀವು ರಿಜಿಸ್ಟ್ರಿಗೆ ರೆಡಿ ಇದೆ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಅದ್ಬಸ್ ಮಾಡಿ ನೋಡಿ, ಕಲ್ಲು ಹಾಕೊಂಡವ್ರೆ. ಏನೋ ಫೆನ್ಸಿಂಗ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ನೀವು ನೀಟಾಗಿ ಒಂದು ಮನೆ ಕಟ್ಕೊಂಡ್ರೆ ಫಾರ್ಮ್ ಹೌಸ್ ರೆಡಿ ಆಗುತ್ತೆ. 1 ಎಕರೆ ರೆಡಿ ಇದೆ, ವಾಸ್ತು ಪ್ರಕಾರವಾಗಿದೆ, ಈಸ್ಟ್ ಫೇಸಿಂಗ್ ಇದೆ, TC ಇದೆ, ಎಲ್ಲ ರೆಡಿ ಇದೆ. ಇಂಟ್ರೆಸ್ಟ್ ಆಗಿರುವಂಥ ಕಾಲ್ ಮಾಡಿ.